ಶಿರೋಮಣಿ ಅಕಾಲಿ ದಳದ ನಾಯಕ ಸುಖ್ಬೀರ್ ಸಿಂಗ್ ಜಸ್ಟ್ ಮಿಸ್ ಆಗಿದೆ. ಸುಖ್ಬೀರ್ ಸಿಂಗ್ ಬಾದಲ್ ಮೇಲೆ ವ್ಯಕ್ತಿಯೊಬ್ಬನಿಂದ ಗುಂಡಿನ ದಾಳಿ ನಡೆದಿದೆ. ಪಂಜಾಬ್ ಅಮೃತಸರದ ಗೋಲ್ಡನ್ ಟೆಂಪಲ್ ದ್ವಾರದಲ್ಲೇ ನಡೆದಿದೆ. ಏಕಾಏಕಿ ಗನ್ ಹಿಡಿದು ಫೈರಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಎಸ್ಎಡಿ ನಾಯಕ ಸುಖ್ಬೀರ್ ಸಿಂಗ್ ಬಾದಲ್ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಅಮೃತಸರದಲ್ಲಿ ಧಾರ್ಮಿಕ ಶಿಕ್ಷೆಯನ್ನ ಸುಖ್ಬೀರ್ ಸಿಂಗ್ ಅನುಭವಿಸ್ತಾ ಇದ್ದಾರೆ. ಇವ್ರ ಮೇಲೆ ಫೈರ್ ಮಾಡಿದ್ರಲ್ಲ, ಆ ದಾಳಿಕೋರನ ಹೆಸರು ನರೇನ್ ಸಿಂಗ್ ಚೌರಾ. ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಇವರ ವಿರುದ್ಧ ದೂರುಗಳು ದಾಖಲಾಗಿ ಜೈಲು ಶಿಕ್ಷೆಯೂ ಅನುಭವಿಸಿ ಈತ ಖಲಿಸ್ತಾನಿ ಬಂಡುಕೋರ. ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರವೇಶ ದ್ವಾರದಲ್ಲೇ ನಡೆಯುತ್ತೆ. ಅದು ವಿಡಿಯೋ ಕ್ಯಾಪ್ಚರ್ ಕೂಡ ಆಗಿದೆ. ವಿಡಿಯೋದಲ್ಲಿ ಕಾಣುತ್ತೆ, ಅದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಫೈರಿಂಗ್ ಆಗತ್ತೆ, ಅದನ್ನ ಅಲ್ಲಿರೋರು ತಡೆದಿದ್ದಾರೆ. ಪ್ರಶಾಂತ್, ಈತನ ಫೈರಿಂಗ್ಗೆ ಏನು ಕಾರಣ? ಕಾಂಟೆಕ್ಸ್ಟ್ ಏನು ಅಂದ್ರೆ ಯಾವ ಕಾರಣಕ್ಕೆ? ನರೇನ್ ಸಿಂಗ್ ಚೌರಾ 1980 ಪಾಕಿಸ್ತಾನ್ ಟ್ರೈನ್ಡ್ ಟೆರರಿಸ್ಟ್. ಆಗ ಇನ್ಸರ್ಜೆನ್ಸಿ ಟೈಮ್ನಲ್ಲಿ ಆ್ಯಂಡ್ ವೆಪನ್ಸ್ಗಳನ್ನು. ಸುಖ್ಬೀರ್ ಸಿಂಗ್ ಬಾದಲ್ ಕಳೆದ 3 ದಿನಗಳಿಂದ ಧಾರ್ಮಿಕ ಶಿಕ್ಷೆಯನ್ನು, ಅದನ್ನು ಸೇವಾ ಅಂತ ಕರೀತಾರೆ, ಅದನ್ನು ಮಾಡ್ತಿದ್ದಾರೆ. ಇಲ್ಲ, ಅವರು ದಿನವೂ ಅವರು ಮತ್ತು ಸುಖದೇವ್ ಸಿಂಗ್ ಧಿಂಡ್ಸಾ ಏನಿದ್ರು, ಇಬ್ಬರೂ ಕೂಡ 1 ಗಂಟೆ ಅಲ್ಲಿ ಶಬದ್ ಕೀರ್ತನ್ ನಡೆಯುತ್ತೆ. ಅದನ್ನು ಪೂರ್ತಿಯಾಗಿ ಕೇಳಬೇಕು. ಅವ್ರಿಗೆ ಕಾಲಿಗೆ ಪೆಟ್ಟಾಗಿದೆ, ಹೀಗಾಗಿ ವೀಲ್ ಚೇರ್ ಮೇಲೆ ಬರ್ತಾರೆ. ನಂತರ ಅವ್ರಿಗೆ ಹೇಳಲಾಗಿತ್ತು, ನೀವು ಪಾತ್ರೆ ತೊಳಿಬೇಕು, ಲಂಗರ್ನಲ್ಲಿ ಟಾಯ್ಲೆಟ್ಸ್ಗಳನ್ನು ಕ್ಲೀನ್ ಮಾಡಬೇಕು. ಅವ್ರು ಕೇಳ್ಕೊಂಡ್ರು, ಇಲ್ಲ ನನ್ನ ಕಾಲಿಗೆ ಇದಾಗಿದೆ, ನಾನು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾಗಲ್ಲ, ಪಾತ್ರೆಗಳನ್ನು ತೊಳಿತೀನಿ ಅಂತ. ಕಳೆದ 3 ದಿನಗಳಿಂದ ಆ ಸೇವೆ. ಯಾಕೆ ಅದು 2007ರಿಂದ 2012ರವರೆಗೆ ಏನು ಸುಖ್ಬೀರ್ ಸಿಂಗ್ ಬಾದಲ್ ಉಪಮುಖ್ಯಮಂತ್ರಿ ಆಗಿದ್ದರು, ಆಗ ಅವರು ಡೇರಾ ಸಚ್ಚಾ ಸೌಧಾಗೆ ಬಹಳ ಬೆಂಬಲವನ್ನು ಕೊಟ್ಟರು. ಡೇರಾ ಸಚ್ಚಾ ಸೌಧ ಒಂದು ರೀತಿಯ ರೆಬೆಲ್ ಆಗಿರ್ತಕ್ಕಂಥ, ಸಿಖ್ಲಲ್ಲಿರ್ತಕ್ಕಂಥ ದಲಿತರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಸಂಸ್ಥೆ. ಅಂದರೆ ಸಿಖಿಸಮ್ನ ಪ್ಯಾರಲಲ್ ಅಂತ ಕರಿಬೋದು, ನೀವು ಒಂದು ರೀತಿಯ ಬಂಡಾಯ ಸಿಖಿಸಮ್ ಅಂತ ಕರಿಬೋದು. ಅದಕ್ಕೆ ಬೆಂಬಲವನ್ನು ಕೊಟ್ಟರು. ಅದಾದಮೇಲೆ ಸಾಕಷ್ಟು ಘಟನೆಗಳು ಪಂಜಾಬ್ನಲ್ಲಿ ನಡೆದವು ಡೇರಾ ಸಚ್ಚಾ ಸೌಧ ಬೆಂಬಲಿಗರಿಂದ. ಅವುಗಳಿಗೆ ಸುಖ್ಬೀರ್ ಸಿಂಗ್ ಬಾದಲ್ ಕಾರಣ ಅನ್ನೋದನ್ನು ಸಿಖ್ಖರ ಪರಮೋಚ್ಚ ಧಾರ್ಮಿಕ ಮತ್ತು ರಾಜಕೀಯ ಸಂಸ್ಥೆ ಅಕಾಲ್ ತಖ್ತ್, ಅಕಾಲ್ ತಖ್ತ್ 5 ತಖ್ತ್ಗಳು. ಅಕಾಲ್ ಈಸ್ ಇಮ್ಮಾರ್ಟಲ್, ತಖ್ತ್ ಈಸ್ ಗದ್ದಿ, ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಸಿಂಹಾಸನ. ಸೊ ಸಿಖ್ಖರ ಇಡೀ ಧಾರ್ಮಿಕ ಮತ್ತು ರಾಜಕಾರಣದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂಸ್ಥೆ ಅಕಾಲ್ ತಖ್ತ್ನ ಜತ್ತೆದಾರ್ ಹೇಳಿದರು, ಸುಖ್ಬೀರ್ ಸಿಂಗ್ ಬಾದಲ್ ಮತ್ತು ಇಡೀ ಕ್ಯಾಬಿನೆಟ್ ಏನಿತ್ತು ಆಗ 2012ರಲ್ಲಿ ಏನೊಂದು ಕ್ಯಾಬಿನೆಟ್ ರಚನೆ ಆಗಿತ್ತು. 7ರಿಂದ 17ರವರೆಗೆ ಅಕಾಲಿ ದಳದ 10 ವರ್ಷಗಳ ಸರ್ಕಾರ ಇತ್ತು. ಆಗ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿತ್ತು. ಡೇರಾ ಸಚ್ಚಾ ಸೌದಾಗ ಬೆಂಬಲವನ್ನು ಕೊಡಲಾಯಿತು ರಾಜಕೀಯ ಕಾರಣಗಳಿಗೋಸ್ಕರ. ಇವುಗಳನ್ನು ತಪ್ಪು, ಅದನ್ನು ಒಂದು ರೀತಿ ಸ್ಯಾಕ್ರಿಲೇಜ್ ಅನ್ನುವ ರೀತಿಯಲ್ಲಿ ಪರಿಗಣಿಸಿ ಅಕಾಲ್ ತಖ್ತ್ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿತ್ತು. ಮೊನ್ನೆ ಲೋಕಸಭೆಯಲ್ಲಿ 22ರ ವಿಧಾನಸಭೆಯಲ್ಲಿ 3 ಸೀಟ್ಗಳು ಬಂದ ನಂತರ ಸುಖ್ಬೀರ್ ಸಿಂಗ್ ಬಾದಲ್ ವಿರುದ್ಧ ಪಕ್ಷದಲ್ಲೇ ಬಂಡಾಯ ಮಾಡಲಾಗ್ತಾ ಇದೆ. ಆ ಕಾರಣದಿಂದ ಸುಖ್ಬೀರ್ ಸಿಂಗ್ ಬಾದಲ್ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸೇವಾ ರೀತಿಯಲ್ಲಿ ಬಂದು ಅಲ್ಲಿ ಕುಳಿತಿದ್ರು. ಕುಳಿತಾಗ ಈ ವ್ಯಕ್ತಿ ನರೇನ್ ಚೌರಾ ಬಂದು ಏಕಾಏಕಿ ಬಂದೂಕು ತೆಗಿಲಿಕ್ಕೆ ಹೋದಾಗ ಅಂಗರಕ್ಷಕರು ಸ್ವಿಫ್ಟಾಗಿ ಆತನ ಮೇಲೆ ಮೂವ್ ಮಾಡಿದ್ರಿಂದ ಆ ಒಂದು ದುರ್ಘಟನೆ ತಪ್ಪಿತು. ಇಲ್ಲವಾದಲ್ಲಿ ಪಂಜಾಬ್ನಲ್ಲಿ ಹಿಂದೆಲ್ಲ ಮುಖ್ಯಮಂತ್ರಿಗಳು ಬಿಯಾನ್ ಸಿಂಗ್ ಹತ್ಯೆ ಎಲ್ಲವೂ ನಡೆದಿದೆ ಅಲ್ವಾ. ಈಗಿನ ಖಲಿಸ್ತಾನ್ ಹೋರಾಟ ಅಮೇರಿಕಾ ಕೆನಡಾದಲ್ಲಿ ನಡೀತಾ ಇರತಕ್ಕಂಥದ್ದು, ಪಂಜಾಬ್ನಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಉಥಲ್ಪುಥಲ್ಗಳಲ್ಲಿ ಈ ದುರ್ಘಟನೆ ಏನಾದರೂ ಸಂಭವಿಸಿದರೆ ಪಂಜಾಬ್ ಹೊತ್ತಿ ಉರಿಯುವ ಸಾಧ್ಯತೆಗಳಿದೆ. ಅದು ಅದೃಷ್ಟವಶಾತ್ ಅಲ್ಲಿನ ಅಂಗರಕ್ಷಕರ ಒಂದು ಸಮಯ ಪ್ರಜ್ಞೆಯಿಂದ ಆ ಒಂದು ತಪ್ಪಿದೆ. ಆದರೆ ನಿಶ್ಚಿತವಾಗಿ ಹೆಂಗೆ ಫಾಲ್ಟ್ ಲೈನ್ಗಳು ಪಂಜಾಬ್ನಲ್ಲೂ ಇನ್ನೂ ಜೀವಂತ. ಅಂದರೆ ನೀವು ಇದನ್ನು ಬರೀ ಒಂದು ಘಟನೆಯಾಗಿ ನೋಡಬೇಕು. ಈಗ ಯಾಕೆ ಫೈರಿಂಗ್ ಆಯಿತು ಅಂತ. ಗುರುಪತ್ವಂತ್ ಸಿಂಗ್ ಪನ್ನು, ನಿಜ್ಜಾರ್,
ಹತ್ಯೆ ಪ್ರಕರಣ, ಅಲ್ಲಿನ ಸರ್ಕಾರಗಳ ಬೆಂಬಲ ಕೊಡೋದು ಬಿಟ್ಬಿಡಿ, ಹೌದು. ಪಾಕಿಸ್ತಾನ್ ISIನ ಕೈವಾಡ ಅದರಲ್ಲಿ ಏನಿದೆ? ನನಗೆ ಮೊನ್ನೆ ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಇಸ್ ಸಿಖ್. ಆತ ಹೇಳ್ತಾ ಇದ್ದ, ಆತನ ಯಾರೋ ಒಬ್ಬನು ಕಸಿನ್ ಕೆನಡಾದಲ್ಲಿರ್ತಾನೆ, ಆ ಕಸಿನ್ ಹೇಳ್ತಾ ಇದ್ದ, ಹೋಗದೇ ಇದ್ದರೆ ಅಂದರೆ ISIನ ಪ್ರಭಾವ ಅಲ್ಲಿನ ಗುರುದ್ವಾರಗಳ ಮೇಲೆ ಕೆನಡಾದಲ್ಲಿ ಇಲ್ಲಲ್ಲ. 95% ಸಿಖ್ರಿಗೆ ಅದು ಬೇಕಾಗೂ ಇಲ್ಲ ಅಲ್ಲಿ ಕೆನಡಾದಲ್ಲೂ ಕೂಡ. ಆ 5% ಜನರದ್ದು ಹಿಂಗಿದೆ, ನೀವು ಹೋಗದೇ ಇದ್ದರೆ ನಿಮ್ಗೆ ಒಂದು ರೀತಿ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥದ್ದು. ಗುರುದ್ವಾರ ಗುರುದ್ವಾರ ಇಸ್ ಎ ಫೋಕಲ್ ಪಾಯಿಂಟ್ ಆಫ್ ಸಿಖ್ ಕಮ್ಯುನಿಟಿ. ನೀವು ಯಾವಾಗಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಹಂಗಿರುತ್ತೆ. ದಟ್ ಈಸ್ ಅ ಫೋಕಲ್ ಪಾಯಿಂಟ್. ಹಾಗಿರುವಾಗ ನಿಮ್ಗೆ ಅಲ್ಲೇ ಪ್ರವೇಶವನ್ನು ನಿರಾಕರಿಸ್ಬಿಟ್ರೆ ಅಂತಕ್ಕಂಥದ್ದು ಕಾರಣದಿಂದ ಕೆಲ ಬೆಂಬಲವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹೇರಲಾಗುತ್ತೆ. ಅದಕ್ಕೆ ISI ಫಂಡಿಂಗ್ ಮಾಡುತ್ತೆ. ಇಟ್ಸ್ ನಾಟ್, ಈ ಘಟನೆಯನ್ನು ಪ್ರತ್ಯೇಕವಾಗಿ ನೋಡುವ ಅವಶ್ಯಕತೆ ಇಲ್ಲ. ಹೋಲ್ ಖಲಿಸ್ತಾನಿ ಮೂವ್ಮೆಂಟೇ ಶುರುವಾಗಿದ್ದೇ ಹಾಗಲ್ಲ, ಆಗ ಅದು ನಿಂತಿತ್ತು. ಮರಳಿ ರೈತ ಹೋರಾಟದ ಸಂದರ್ಭದಲ್ಲಿ ಶುರುವಾಗಿದ್ದು ಈಗ ಇನ್ನೊಂದು ಪೀಕಿಗೆ ತಲುಪ್ತಾ ಇದೆ. ಆ ದೃಷ್ಟಿಕೋನದಲ್ಲೇ ಸುಖ್ಬೀರ್ ಸಿಂಗ್ ಬಾದಲ್ರ ಸೇವಾ ಮತ್ತು ಈ ಒಂದು ನರೇಂದ್ರ ಚೌರಾ ಬಂದೂಕ್ ತೆಗೆದುಕೊಂಡು ಹೋಗಿ ಹತ್ಯೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಘಟನೆಯನ್ನು ನೋಡಬೇಕಾಗತ್ತೆ. ನೀವು ಒಬ್ಬ ಅಕಾಲಿ ದಳದ ಅಲ್ಲೇನು ಮಾಡಲಾಯಿತು, ಈಗ ಪ್ರಕಾಶ್ ಸಿಂಗ್ ಬಾದಲ್ರಿಗೆ ಹುಕ್ಮ್ ಎ ಕಾಮ್ ಹಿಂಗೇನೋ ಒಂದು ಫತೇ ಹಿಂಗೇನೋ ಒಂದು ಬಿರುದನ್ನು ಕೊಡಲಾಗಿತ್ತು. ಅದನ್ನು ಅಕಾಲಿ ತಕ್ಕ ವಾಪಸ್ ತೆಗೆದುಕೊಂಡಿದೆ. ಅಕಾಲಿ ದಳ ಮತ್ತೊಮ್ಮೆ ರಿವೈವ್ ಆಗಬೇಕಾದ್ರೆ ಈ ಶಿಕ್ಷೆಯನ್ನು ಅನುಭವಿಸಬೇಕು ಅಂತಕ್ಕಂಥದ್ದನ್ನು ಅಕಾಲಿ ದಳದ ನಾಯಕರು ನಿರ್ಧಾರ ಮಾಡಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಗ ಅವ್ರ ಮೇಲೆ ಒಂದು ದಾಳಿಯ ಪ್ರಯತ್ನ ನಡೆಯುತ್ತೆ. ಅದೃಷ್ಟವಶಾತ್ ಆ ದಾಳಿ ಪೂರ್ತಿ ಆಗಲಿಲ್ಲ. ಆಗಿದ್ದರೆ ಇನ್ನೊಂದು ರೌಂಡ್ ಆಫ್ ರಿಲಿಜಿಯಸ್ ಪೊಲಿಟಿಕಲ್ ಫೈಟ್ ಅಂತ ಕರೆಯಲ್ಲ ನಾನು, ಒಂದು ವಿಚಿತ್ರ ಸಂಘರ್ಷ ಪಂಜಾಬ್ನಲ್ಲಿ ಶುರು ಆಗ್ತಾ ಇತ್ತು. ಸದ್ಯಕ್ಕಂತೂ ಆ ಅದೃಷ್ಟವಶಾತ್ ಆ ಒಂದು ಆಪತ್ತು ತಪ್ಪಿದೆ. ಸದ್ಯಕ್ಕೆ ಎಲ್ಲವೂ ಸೇಫ್ ಆಗಿದೆ. ಈಗ ಚೌರಾ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಕ್ತಾಯಗೊಳಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.